ನಮ್ಮ ಡಾರ್ಲಿಂಗಿಗೆ ಚೈನಿಗೆ ಸ್ವಲ್ಪ ಲೂಬ್ ಮಾಡೋಣ, ಏನಂತೀರ? ಕೋಲ್ಡ್ ಸ್ಟಾರ್ಟ್ ಮಾಡೋಣ ಅಲ್ವಾ? ನೋಡಿ, ಇಂಜಿನ್ ಪವರಿಗೆ ಆ್ಯಕ್ಚುಲಿ ಟೈರ್ ನ್ಯೂಟ್ರಲಲ್ಲಿ ಕೂಡ ರೊಟೇಷನ್ ಆಯ್ತದೆ. ನಾನು ಯೂಸ್ ಮಾಡ್ತಿರೋದು ಬಂದು ಕ್ಯಾಸ್ಟ್ರಾಲ್ ಚೈನ್ ಲ್ಯೂಬ್ ಮತ್ತು ಚೈನ್ ಕ್ಲೀನರ್ ಇದೆ. ಬರೀ ಇಷ್ಟಕ್ಕೆ 250 ರೂಪಾಯಿ ಅಂದರೆ ಹೊಟ್ಟೆ ಎಲ್ಲ ಉರಿತದೆ ಗುರು. ಬಟ್ ಗಾಡಿ ಮೇಂಟೈನ್ ಆಗಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಇದು ಆ್ಯಕ್ಚುಲಿ KTMದು ಪ್ಯಾಡಕ್ ಸ್ಟ್ಯಾಂಡು. ಸಮವ್ ನನ್ನ ಬೆನ್ನಲ್ಲಿಗೆ ಆಯ್ತಾ ಇದೆ. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಕಟ್ಟಿದ್ರೆ ಬೆಂಡ್ ಆಯ್ತಿತ್ತು ನನ್ನ KTMಗೆ ಇಡ್ಬೇಕಾದ್ರೆ. ಅದಕ್ಕೆ ನಾನು ಇಲ್ಲಿ ಅಣ್ಣನ ಹತ್ರ ವೆಲ್ಡ್ ಎಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ವಾರ್ಮಪ್ ಆಗಿದೆ, ಚೈನ್ ಸ್ಪ್ರಾಕೆಟಿಗೆ ಲೂಪ್ ಕೂಡ ಆಗಿದೆ. ಇನ್ನು ಹೊರಡೋಣ. ಇವತ್ತು ಕೂಡ ಆ್ಯಕ್ಚುಲಿ ಕೆಲಸ ಏನಿತ್ತಿಲ್ಲ, ಸೇಮ್ ಅದೇ ಹಳೆ ಗಾದೆ ಹೇಳ್ದಂಗೆ ಕೆಲಸ ಇಲ್ಲದ ಆಶ್ಚರ್ಯ ಅದೇನೋ ಮಾಡ್ದೆ ಅಂತ ಹೇಳ್ದಂಗೆ ನಾನು ಇವತ್ತು ಆ್ಯಕ್ಚುಲಿ ಬೈಕ್ ತಗೊಂಡು ರೈಡ್ ಅಂತೇಳಿ ಎಲ್ಲಿಗೆ ಹೊರಟಿದ್ದೀನಿ ಇನ್ನೂ ಗೊತ್ತಿಲ್ಲ. ಬಟ್ ಈ ರೋಡಿಗೆ ನಾನು ಯಾಕೋ ಕೈಂಡ್ ಆಫ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಬರಬಾರ್ದು ಅಂದರೆ ಬಂದು ಬೋರ್ ಆಗಿಬಿಟ್ಟಿದೆ. ಬಟ್ ಸ್ವಲ್ಪ ಒಳ್ಳೆ ಜಾಗಗಳೆಲ್ಲ ಆ ಕಡೆ ಸಿಗುತ್ತಲ್ಲ ನೋಡೋಕ್ಕೆ. ಇವತ್ತೇನು ಕೆಲಸ ಇಲ್ಲ ಅಂತಲ್ಲ, ಮಾಡೋಕ್ಕೆ ಬೇಜಾನ್ ಕೆಲಸಗಳಿದೆ. ಅಂತೂ ಇರಲಿ, ಸ್ವಲ್ಪ ಬ್ರೇಕ್ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಗಾಡಿ ತಗೊಂಡು ಹೊರಟಿದ್ದೀನಿ. ಫಾರ್ ಸಮ್ ರೀಸನ್ ನಂಗೆ ಗೊತ್ತಿಲ್ಲ ಏನು ಅಂತ, ನನ್ನ ಗೋಪ್ರೋದಲ್ಲಿ ಬ್ಯಾಟ್ರಿ ಬ್ಯಾಕಪ್ ತುಂಬ ಅಂದರೆ ತುಂಬ ಲೋ ಇದೆ. ಸೊ ಈಗಷ್ಟೇ 95 ಇತ್ತು, 94ಗೆ ಇಳಿತು, 93ಯಲ್ಲಿದೆ ಪುನಃ. ಸೊ ಮಿನಿಮಲಲ್ಲಿ ಇರುತ್ತೆ ನನ್ನ ಕಂಟೆಂಟ್ ಇವತ್ತು. ನೋಡೋಣ, ಈ ಬ್ಯಾಟ್ರಿದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಸೊ ಎಷ್ಟಾಗುತ್ತೆ ಅಷ್ಟು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬ್ಯೂಟಿಫುಲ್ಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಾದಾಪುರದ ಕಡೆಗೆ. ಕೋಲ್ಡ್ ಆಗಿಬಿಟ್ಟು ಬರೀ ಮೂಗಲ್ಲಿ ಮಾತಾಡ್ದಂಗೆ ನನಗೆ ಫೀಲ್ ಆಯ್ತಿದೆ, ನಿಮಗೆ ಕೇಳಿಸ್ತಿದೆ ಗೊತ್ತಿಲ್ಲ. ಇನ್ನು ಗರ್ಗಂದೂರು ಸೇತುವೆ ಅಂತೂ ನಾನು ತೋರಿಸೋದಿಲ್ಲ, ಯಾಕಂದ್ರೆ ನಿಮಗೆ ತೋರಿಸಿ ನೋಡಿ ನನಗೂ ಬೋರ್ ಆಗಿದೆ, ನಿಮಗೂ ಬೋರ್ ಆಗಿರ್ತದೆ ಅಂತ ಗೊತ್ತು. ಸೊ ಇವತ್ತೊಂದು ಒಳ್ಳೆ ಮ್ಯಾಗ್ನಿಫಿಷೆಂಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನಮ್ಮ ಪಯಣನ ಮುಂದುವರ್ಸೋಣ. ಈ ವೆದರ್ ಹೀಗೆ ಇದ್ದರೆ ನಮಗೆ ಚೆನ್ನಾಗಿರ್ತದೆ, ನಿಮಗೂ ಚೆನ್ನಾಗಿರ್ತದೆ. ನನಗೆ ಯಾಕೆ ಚೆನ್ನಾಗಿರ್ತದೆ ಅಂದರೆ ಒದ್ದೆ ಆಗೋದಿಲ್ಲ, ಮೊದಲೇ ಶೀತ ಹಿಡಿಸ್ಕೊಂಡಿರೋ ಕಾರಣ. ನಿಮಗೆ ಯಾಕೆ ಚೆನ್ನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸ್ತಾ ಹೋಗ್ಬೋದು. ಅದೇಗ ಮಳೆ ಬಂದರೆ ಗೋಪ್ರನ ಒಳಗಡೆ ಇಟ್ಟು ವ್ಲಾಗ್ ಎಲ್ಲಿ ಮಾಡೋಕ್ಕಾಗುತ್ತಲ್ಲ, ವ್ಲಾಗೇ ಮಾಡೋಕ್ಕಾಗೋದಿಲ್ಲ. ಸೊ ಎಂಡ್ ಆಫ್ ದಿ ಡೇ ನನ್ನ ವ್ಲಾಗ್ ಇವತ್ತದು ಕೊಡಾರಾಗಿರ್ತದೆ. ಅದಕ್ಕೆ ರಿಸ್ಕ್ ಬೇಡ, ಎಷ್ಟೆಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ನಮ್ಮ ದಿನನ ಖುಷಿಯಾಗಿ ಕಳಿಯೋಣ. ಸೊ ಇದೇ ನೋಡಿ ಗರ್ಗಂದೂರು, ನಮ್ದು ಒಳ್ಳೆ ಎಂಥ ಹೆಡ್ ಕ್ವಾರ್ಟರ್ ಆದಂಗೆ ಆಗ್ಬಿಟ್ಟಿದೆ ಇದು. ಯಾವ ಕಡೆ ಹೋಗೋಗಿದ್ರು ಈ ಕಡೆನೇ ಬರುವಾಗಿದೆ. ಅದು ಕೈಂಡ್ ಆಫ್ ಸೀಸನ್ ಗುರು. ಲೈಕ್ ಒಂದೊಂದು ಸಲ ಈ ಸೋರ್ಪೇಟೆ ಕಡೆ, ಕುಶಲನಗರ ಕಡೆ ಬರೀ ಒಂದೇ ರೋಡು, ಎಲ್ಲ ಕಡೆಗೆ ಹೋಗೋಕೆ ಒಂದೇ ರೋಡು. ಹಾಗೆ ಈಗ ಈ ಕಡೆ ಬರೋಕ್ಕೆ ಒಂದೇ ರೋಡ್ ಆಗಿಬಿಟ್ಟಿದೆ. ಇನ್ನೊಂದು ರೋಡ್ ಇದೆ, ಮಡಿಕೇರಿ ಆಗಿ ಬರಬೇಕು. ನಾನು ಯಾಕೆ ಅಲ್ಲಿಂದ ಬಂದಿಲ್ಲ ಅಂತ ಗೊತ್ತಿಲ್ಲ. ಆ ಕಡೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿದೆ. ಆ್ಯಕ್ಚುಲಿ ಫಾಗ್ ಟೈಮಲ್ಲಿ ಮಡಿಕೇರಿಗೆ ಹೋಗಿದ್ದೀನಿ. ಬಟ್ ಬಿಡಿ, ಪುನಃ ಕತೆಗಳು ಕಂಡು ಕೂತು ಮೊಬೈಲಲ್ಲ ಗೋಪ್ರೋ ಚಾರ್ಜ್ನ ಖಾಲಿ ಮಾಡ್ಕೊಳ್ಳುವಂಥ ವಿಷಯನೇ ಬೇಡ. ಸೊ ಈ ಸೂಪರ್ ಬೈಕ್ ತಗೊಳ್ಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇರುತ್ತೆ. ರಿಯಾಲಿಟಿ ಏನು ಅಂದರೆ ಸೂಪರ್ ಬೈಕ್ಗಳು ತಗೊಳ್ಳೋದು ವಿಷಯ ಅಲ್ಲ, ಮೇಂಟೈನ್ ಮಾಡ್ತೀವಲ್ಲ, ಮೇಂಟೈನ್ ಮಾಡಬೇಕಲ್ವಾ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾನು ಎಕ್ಸಾಂಪಲಿಗೆ ಹೇಳ್ತೀನಿ, ಈಗ ಇದೇ ಬೈಕ್ ತಗೊಳ್ಳಿ, ಇದು ಇರೋದ್ರಲ್ಲಿ 600cc ಸೆಗ್ಮೆಂಟಲ್ಲಿ ಆ್ಯಕ್ಚುಲಿ ಕಮ್ಮಿ ಪವರ್ದು ಬೈಕ್ ಅಂತ ಹೇಳೋಣ. ಇಲ್ಲಿ ಇದ್ರಿಗಿಂತ ಕಮ್ಮಿದಿದೆ. ಬಟ್ ನಮ್ಮ ಗಾಡಿ ನಾವು ಯಾಕೆ ದೂರದ ಹೇಳಿ, 84 bhp ಇದೆ. ಸೊ ಕೀಪಿಂಗ್ ದಟ್ ಎ ಸೈಡ್, ಈಗ ಇದರಲ್ಲಿ ಟೈರ್ ಬರ್ತದಲ್ಲ, ರೇರ್ ಟೈರ್, ಅದು ಒಂದು ಸಿಂಗಲ್ ಟೈರ್ ಬಂದುಬಿಟ್ಟು ಆಲ್ಮೋಸ್ಟ್ ಲೈಕ್ 30,000 ಕಾಸ್ಟ್ ಆಗುತ್ತೆ. ಬ್ಯಾಕ್ದು ಒಂದು ಟೈರು. ಸೊ ಈ ಥರದ ಕಲರ್ ರೆಡಿ ಇದ್ದಾಗ ನಾವು ತೊಗೊಳ್ಬೇಕಷ್ಟೆ. ಅದನ್ನು ಬಿಟ್ಟು ಕಮ್ಮಿಗೆ ಸಿಗ್ತದೆ ಅಂತೇಳಿ ತಗೊಂಬಿಟ್ರೆ ಊರು ಬಾಗಿಲು ಹೋಗ್ಬಿಡುತ್ತೆ ನಮ್ಮ ಜೇಬು. ನಾ ಈಗ ತಗೊಂಡಕ್ಕೆ ದೊಡ್ಡಸ್ತಿಕೆಯಲ್ಲಿ ಮಾತಾಡ್ತಿಲ್ಲ, ಬಟ್ ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಡ, ನಮ್ಮ KTMನೇ ತೊಗೊಳ್ಳೋಣ, 390ನೇ ತೊಗೊಳ್ಳೋಣ. ಅದರದ್ದು ಪಕ್ಕ ಒಂದು ರೇರ್ ಟೈರ್ ಹಾಕ್ಸ್ಬೇಕು ಅಂದರೆ
ಕೈಯಲ್ಲಿ ಮಿನಿಮಮ್ 7,000 to 8,000 ಬೇಕು ಒಂದು ಒಳ್ಳೆ ಕ್ವಾಲಿಟಿದು ಟೈರ್ ಬೇಕಾದ್ರೆ. ನಾರ್ಮಲಾಗಿ ಎಲ್ಲ 2,000-3,000 ಸಿಗುತ್ತೆ. ಬಟ್ ನಿಮಗೆ ಅದು ABS ಕ್ಯಾಚ್ ಆಗೋದಾಗಿರಲಿ ಅಥವಾ ಮಳೆಯಲ್ಲಿ ಜಾರೋದು ಇಂಥ ಪ್ರಾಬ್ಲಮ್ಗಳೆಲ್ಲ ಆಯ್ತಾ ಇರುತ್ತೆ. ಅದೇ ನೀವು ಈಗ ಬ್ರ್ಯಾಂಡೆಡ್ ಟೈರ್ಗಳು ಹಾಕೊಂಡ್ರೆ ಪಕ್ಕಾ ಕಂಡೀಷನಲ್ಲಿ ಇರುತ್ತೆ. ಈಗ ನನಗೆ ಫ್ರಂಟ್ ಟೈರ್ ಫುಲ್ ವಾರ್ನ್ ಔಟ್ ಆಗಿದೆ. ಸೊ ಆಲ್ಮೋಸ್ಟ್ 8,000 to 9,000 ಬೀಳುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರಂಟ್ ಟೈರಿಗೇನೆ. ಸೊ ನೋಡ್ಬೇಕೀಗ ಆದಷ್ಟು ಬೇಗ ಚೇಂಜ್ ಮಾಡಿಸ್ಬೇಕು. ಅಷ್ಟರೊಳಗಡೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಒಂದು ಕಡೆ ಚಳಿ ಬೇರೆ ಸ್ಟಾರ್ಟ್ ಆಯ್ತು, ಇನ್ನೊಂದು ಕಡೆಯಿಂದ ಕೋಲ್ಡ್ ಬೇರೆ ಜಾಸ್ತಿ ಆಯ್ತಾ ಇದೆ, ಇನ್ನೊಂದು ಕಡೆಯಿಂದ ಥರ್ಮಲ್ ಗೇರ್ಸ್ ಏನೂ ತಗೊಂಡಿಲ್ಲ ನಾನು. ಬರೀ ರೈನ್ಕೋಟ್ ಮಾತ್ರ, ರೈನ್ಕೋಟ್ ರೈನ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಪುಣ್ಯಕ್ಕೆ ಅದಾರು ಇಟ್ಕೊಂಡೆಲ್ಲ. ನಾವು ಬರೀ ಇದೊಂದು ಗೇರ್ ಹಾಕೊಂಬರೋಣ ಅಂತ ಇದ್ದಿದ್ದಷ್ಟೇ. ಮೋಡ ಕವಿದ ವಾತಾವರಣ ನೋಡ್ತಾ ಇದ್ರೆ ಯಾಕೋ ಕೆಚ್ಚಾಡೋ ಪ್ರೋಗ್ರಾಮಲ್ಲಿ ಇದೆ ಇವತ್ತು. ನೋಡೋಣ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ಎಸ್ಟೇಟ್ಗಳು ಆಸಮ್ ಮೇಂಟೈನ್ ಮಾಡಿದ್ದಾರೆ, ಅಥವಾ ಮಳೆ ಜಾಸ್ತಿ ಇರೋ ಕಾರಣ ಈ ಥರ ಚಿಗುರು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಕತೆ ಗೊತ್ತಿಲ್ಲ. ಒಂದ್ಸಲ ಲೈಕ್ ಒಂದ್ಸಲ ಅಂತಲ್ಲ, ಲೈಕ್ ಈ ಡೆಲ್ಲಿಂದ ಅಂದರೆ ಕೊಡಗಿಗೆ ಬರ್ಬೇಕಾದ್ರೆ ಈ ಮಹಾರಾಷ್ಟ್ರ ಕಡೆ ಎಲ್ಲ ಜಾಗ ನೋಡ್ದೆ ಅಲ್ಲ, ಅಪ್ಪ ದೇವ್ರೆ, ಇಂಥದ್ದು ಒಂದು ಸೆಂಟ್ ಜಾಗ ಕೂಡ ಇಲ್ಲ ಗುರು. ನಾವೆಲ್ಲ ಪುಣ್ಯ, ಕೊಡಗಲ್ಲಿರೋರು ಪುಣ್ಯ ಮಾಡಿದ್ದೀವಿ. ನೀವು ಏನು ಬೇಕಾದ್ರೆ ತಿಳ್ಕೊಳ್ಳಿ, ನಾವೆಲ್ಲ ರಾಜರೇ. ಆ್ಯಕ್ಚುಲಿ ಎಲ್ಲರೂ ಕೊಡಗಲ್ಲಿರೋ ಪ್ರತಿಯೊಬ್ಬರು ರಾಜರೇ. ಮತ್ತೇನು ಸಂತೆನಾ ಇಲ್ಲಿ ಈ ಮಾದರಿ ಜನ ಇದ್ದಾರೆ, ಗಾಡಿಗಳಿದೆ. ಬೆಟ್ಟ ನೋಡಿ ಅಲ್ಲಿ ಏನು ಸಗದ ಕಾಣಿಸ್ತದೆ. ಭಾರಿ ವೆಹಿಕಲ್ಸ್ ಇದೆಲ್ಲ, ಏನು ಮ್ಯಾಟ್ರು. ಓ ಅಕ್ಕಿ ಸೊಸೈಟಿ, ಸ್ವಸಹಾಯ ಸಂಘ ಸೊಸೈಟಿಲಿ ಅಕ್ಕಿ ತಗೊಳ್ತೀರ. ಏನು ವೆಹಿಕಲ್ಸ್ ಅಲ್ವ ಇವತ್ತು. ಮಾದಾಪುರದಲ್ಲಿ ಸಂತೆ ಯಾವಾಗಂತ ಗೊತ್ತಿಲ್ಲ. ಈ ರೀತಿ ವೆಹಿಕಲ್ಸ್ ಇದೆಲ್ಲ. ಮಳೆ 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 ಸ್ಟಾರ್ಟ್ ಆಯಿತು. ಮಳೆ ಇಷ್ಟೊತ್ತು ಮೋಡ ಕವಿದ ವಾತಾವರಣ ಇತ್ತು, ಈಗ ನೋಡಿದರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವೆಲ್ಲರೂ ಒಂದು ಮರ ಗಿರ ಏನಾದ್ರು ಸಿಕ್ಕಿದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ರೈಡಿಂಗ್ ರೈನ್ ಗೇರ್ ಉಡುಗೆ ತೊಡುಗೆಗಳನ್ನ ಹಾಕೋಣ. ಸೊ ಇವತ್ತು ವೀಕ್ ಡೇದು ಶುರುವಾರ, ಅಂದರೆ ಸೋಮವಾರ ಆದ ಕಾರಣ ಮೋಸ್ಟ್ಲಿ ಇವತ್ತು ಸ್ವಲ್ಪ ಟೂರಿಸ್ಟ್ಗಳು ಕಮ್ಮಿ ಇಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ಹೋಗ್ತಿರೋ ಜಾಗದಲ್ಲಿ. ಬಿಕಾಸ್ ಹೇಗಿರೋ ಸಂಡೇ ಅಲ್ಲ, ಮಂಡೇ ಅಲ್ಲ, ಆಫೀಸೆಲ್ಲ ಓಪನ್ ಇರ್ತದೆ. ಬಟ್ ಈ ರೂಟ್ ಇದೆಲ್ಲ, ಇದು ಆ್ಯಕ್ಚುಲಿ ಕೋಟೆ ಬೆಟ್ಟಕ್ಕೆ ಹೋಗೋ ರೋಡ್ ಆಯಿತಾ. ಈ ರೋಡಲ್ಲಿ ಹೋದ್ರೆ ನಾನು ಹೋಗೋ ಜಾಗಕ್ಕೆ ತಲುಪಕ್ಕಾಗೋದು. ಇನ್ನು ಬರ್ಬೋದು, ಲೈಕ್ ಸೋಮವಾರಪೇಟೆ ಕಡೆಯಿಂದಲ್ಲಾಗಿ ಬರ್ಬೋದು. ಸಿಕ್ಕಾಬಟ್ಟೆ ದೂರ ಆಯ್ತದೆ. ದೂರಗಿಂತ ತುಂಬ ಬಳಸ್ಕೊಂಬರ್ಬೇಕಲ್ಲಿ, ಹಿಂಗೆ 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 ಅಂತ. ಅದಕ್ಕೆ ನಾನು ಈ ರೋಡಿಗೆ ಹಿಡ್ದಿರೋದು. ಹೋಯ್ತಾ ತುಂಬ ನ್ಯಾರೋ ಆಯ್ತಾ ಹೋಗುತ್ತೆ ಈ ರೋಡು. ಸದ್ಯದ ಮಟ್ಟಿಗೆ ಇಷ್ಟಾಗೆಲ್ಲ ಕಾಣಿಸ್ತಿದೆಲ್ಲ, ಮತ್ತೆ ತೋರಿಸ್ತೀನಿ ನೋಡಿ ಹೆಂಗಿರ್ತದೆ ಅದು. ಸೊ ಕೈ ಗ್ಲೌಸು, ರೈನ್ಕೋಟು, ರೈನ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಯುದ್ಧಕ್ಕೆ ತಯಾರಾಗಿದ್ದೀನಿ. ಕೈ ತುಂಬ ಕೋಲ್ಡ್ ಆಯ್ತಿತ್ತು, ಅದಕ್ಕೆ ಗ್ಲೌಸ್ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆದಂಗೆ ಎಕ್ಸ್ಟ್ರಾ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದೊಂದು ಸಲ ಮುಂಚೆ ಕೊಡಗಲ್ಲಿ 2018 ಟೈಮಲ್ಲಿ ಲ್ಯಾಂಡ್ ಸ್ಲೈಡ್ಸು, ಫ್ಲಡ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ, ಆವಾಗ ಇದೆಲ್ಲ ಜಡ್ದು ಬಿಟ್ಟು ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲೊಂದು ಸಣ್ಣ ಗುಡ್ಡನೇ ಆಗ್ಬಿಟ್ಟಿದೆ. ಹೀಗೆ ನಮ್ಮ ಕೊಡಗುದು ಕತೆಗಳು. ಒಂದು ನಿಮಿಷ, ಬ್ಯಾಗ್ ಜಿಪ್ ಹಾಕೊಂಡಿದ್ಯಾ ನೋಡು. ಹಾಕೊಂಡಿದ್ಯಾ ನೋಡ್ಕೊಂಬಿಡ್ತೀನಿ. ಎಸ್, ಹಾಕೊಂಡಿದ್ದೆ. ಬನ್ನಿ, ಯುದ್ಧಕ್ಕೆ ತಯಾರಾಗಿದ್ದೀವಿ. ನಮ್ಮ ಕ್ಯಾಮರಾ ಒಂದು ಬಿಟ್ಟು. ಹೀಗೆ ಒಟ್ಟಾರೆ ನಮ್ಮ ಜೀವನ ಗುರು. ನೆನ್ನೆ ನನ್ನ ಬರ್ತಡೇ ಇತ್ತು.
ನೆನ್ನೆ ಒಂದು ಸಣ್ಣ ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೊಡಿಯೋಣ ಅಂತ ಹೇಳ್ಕೊಂಡು ಕುಶಲನಗರ ಹೋಗ್ಬಿಟ್ಟು ಬಂದೆ. ನೋಡಿದ್ರೆ ಅವ್ರ ವೀಡಿಯೋನ. ಇಲ್ಲಿ ಸುಮಾರು ಹುಡುಗರಿದ್ದಾರೆ ಬಾಯ್ಸು. ಇದಲ್ಲ ಫಾಲ್ಸ್, ಅಲ್ಲಿರೋದು ಫಾಲ್ಸು. ಬರ್ಬೇಕಾದ್ರೆ ತೋರಿಸ್ತೀನಿ ಈ ಫಾಲ್ಸ್ನ. ಜನ ಇದ್ದಾರೆ ಈಗ. ಇವರೆಲ್ಲ ಕೋಟೆ ಬೆಟ್ಟಗೆ ಹೊರಟೋರು ಅನ್ಸುತ್ತೆ. ನನ್ನ ಕೇಳುವಂಗಿದ್ರೆ ಮಾಂದಲ್ಪಟ್ಟಿಗಿಂತ ಕೋಟೆ ಬೆಟ್ಟನೇ ಬೆಟರ್ ಅಂದ್ಕೊಳ್ತೀನಿ. ಯಾಕೆಂದರೆ ಈ ಮಾಂದಲ್ಪಟ್ಟಿಗೆ ಹೋದರೆ ಮೊದಲೇ ಮೋಡ ತುಂಬಿರೋ ಜಾಗ. ಅದು ಈ ಟೈಮಲ್ಲೆಲ್ಲ ಹೋಗ್ಬಿಟ್ರೆ ಅಂತೂ ನಿಮಗೆ ನೀವೇ ಕಾಣೋದಿಲ್ಲ ಹೋಗಲಿ. ಇನ್ನು ಬೇರೆ ವ್ಯೂ ಕಾಣೋದು ಹೋಗಲಿ, ಏನಿದ್ರು ಮೋಡನ ಎಂಜಾಯ್ ಮಾಡೋಕ್ಕೆ ಮಾಂದಲ್ಪಟ್ಟಿ ಹೋಗ್ಬೇಕಷ್ಟೆ. ಅದೇ ಕೋಟೆ ಬೆಟ್ಟಕ್ಕಾದ್ರೆ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಯಾವ ವೆಹಿಕಲಲ್ಲಿ ಬೇಕಾದ್ರೂ ಹೋಗ್ಬೋದು. ಅದೇ ಮಾಂದಲ್ಪಟ್ಟಿಗೆ 4x4 ಇರೋ ವೆಹಿಕಲ್ಗಳೇ ಆಗಬೇಕು ಮಳೆಗಾಲದಲ್ಲಿ. ಇಲ್ಲಾಂದರೆ ಡ್ರೈವರ್ ಒಳ್ಳೆ ಎಕ್ಸ್ಪರ್ಟ್ ಏನಾರು ಆಗಿದ್ರೆ 2 ವೀಲ್ ಡ್ರೈವ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಮಳೆ ಇರಬಾರ್ದು ಅಷ್ಟೇ. ಮಳೆ ಇದ್ದರೆ ಕೆಲಸ ಕೆಟ್ಟೋಯ್ತು. ಇಲ್ಲೊಂದು ಜರಿ. ಇದು ದೊಡ್ಡ ಜರಿ. ಬರ್ಬೇಕಾರೆ ಅಲ್ಲಿ ಒಂದು ಛಾಯಾಚಿತ್ರ ತಗೊಳ್ಳೋಣ. ಹಿಂಗೇ ಇರಲಿ ದೇವ್ರೆ ವೆದರು, ಜಾಸ್ತಿ ಬರೋದೇ ಬೇಡ. ಈಗ ಹೋಯ್ತಲ್ಲ ಜೀಪು, ಹಳೆ ಜೀಪು 550 DI, ಅದೆಲ್ಲ ಅಲ್ಟಿಮೇಟ್ ಗಾಡಿಗಳು. ನಮ್ಮೊಟ್ಟಿಗೂ ಇತ್ತು, ಅದು ಸೇಲ್ ಮಾಡಿದ್ರು. ಸುಮಾರು ವರ್ಷ ಆಯ್ತು ಸೇಲ್ ಮಾಡಿ, ಆಲ್ಮೋಸ್ಟ್ 10-15 ವರ್ಷ ಆಯ್ತೇನೋ. ಅದಾದಮೇಲೆ ತಾಲ್ DI ತಗೊಂಡಿದ್ದು ನಾವು, ಹೊಸ ಲೈಕ್ ಲೇಟೆಸ್ಟ್ ವರ್ಷನ್. ಈಗದು ಆವಾಗಕ್ಕೆ ಅದು ಲೇಟೆಸ್ಟ್ ಆಗಿತ್ತು DI. ಮಾತ್ರ ಸ್ಪೀಡ್ ಕಮ್ಮಿ ಇದ್ದರೂ ಟಾರ್ಕ್ ಮಾತ್ರ ಟಾಪ್ ನಾಚ್ ಅಂದ್ಕೊಳ್ಳಿ ಅದರದಲ್ಲ. ನನ್ನ ಸೈಲೆನ್ಸರು, ಬೈಕ್ ಸೈಲೆನ್ಸರು ಲೈಟಾಗಿ ಪಾಪ್ ಆಯ್ತಿದೆ, ಗುಡ್ಡು 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 ಗುಡ್ಡು. ಎಷ್ಟು ಚಂದ ಅಲ್ಲ. ನಾನೊಂದು ರೈಡಿಂಗ್ ಜಾಕೆಟ್ ತೊಗೊಳ್ಬೇಕು, ವಾಟರ್ ಪ್ರೂಫ್ ಇದೆ. ಸಿಕ್ಕಾಬಟ್ಟೆ ಒಳ್ಳೆ ತೊಗೊಳ್ಳೋಣ ಅಂದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ಅಷ್ಟೆಲ್ಲ ಬಡ್ಜೆಟ್ ಇಲ್ಲ ಬಡವರು ನಾವು. ಇನ್ನು ಸಾಧಾರಣ ತೊಗೊಳ್ಳೋಣ ಅಂದರೆ ನೀರು ಒಳಗೆ ದುಗ್ತದೆ, ಏನು ಮಾಡೋದು ಗೊತ್ತಿಲ್ಲ. ಇನ್ನು ರೈನ್ ಪ್ಯಾಂಟು, ಅದು ಪ್ರಾಬ್ಲಮ್ ಏನು ಅಂದರೆ ಈಗ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಪುನಃ ಅದ್ರೊಟ್ಟಿಗೆ ರೈನ್ ಕೋಟ್ ಹಾಕೋದು ಬಿಚ್ಚೋದು ಅಂತ ಹೇಳಿದ್ರೆ ತಲೆಗೆಟ್ಟೋಯ್ತದೆ. ಅದೇ ರೈಡಿಂಗ್ ಗೇರ್ಗಳೇ ವಾಟರ್ ಪ್ರೂಫ್ ಆಗಿದ್ರೆ ಅಥವಾ ರೈನ್ ಪ್ರೂಫ್ ಆಗಿದ್ರೆ ತುಂಬ ಅಡ್ವಾಂಟೇಜಸ್ ಆಗಿರ್ತದೆ. ಯಾಕಂದರೆ ಆಗಾಗ ಬಿಚ್ಚೋದು ಹಾಕೋದೆಲ್ಲ ಇರಲ್ಲಲ್ಲ. ಏನು ಮೋಡನ ಬೆಂಕಿ ಹಾಕಿರೋದ. ಈ ಗ್ಲೌಸ್ ಹಾಕೊಂಡಾಗ ಎಕ್ಸ್ಲೇಟರ್ನ ಹಿಡಿದು ಕೊಡೋಣ ಅಂತ ಆಯ್ತು. ಯಾಕಂದರೆ ಗ್ರಿಪ್ ಚೆನ್ನಾಗಿರ್ತದಲ್ಲ, ಜಾರ ಸ್ಲಿಪ್ ಆಗೋದಿಲ್ಲ ಥ್ರಾಟಲಿಂದ. ಸೊ ಇದೊಂದು ಜಾಗ ನೋಡಿ ಏನು ಸಖತ್ತಾಗಿದೆ ಅಂತ. ಲೈಕ್ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆದ್ರೆ ಅಲ್ಟಿಮೇಟ್ ಆಗಿರ್ತದೆ. ಅಲ್ಲಿಂದ ಅಕ್ಕಿ ಹಾರ್ಕೊಂಡು ಹೋಯ್ತು. ಈಗ ಸ್ವಲ್ಪ ಆ್ಯಕ್ಚುಲಿ ನೀರು ಕಮ್ಮಿ ಕಾಣಿಸ್ತಿದೆ. ಫುಲ್ ಇದ್ದಾಗಂತೂ, ಅಂದರೆ ಮಳೆ ಜಾಸ್ತಿ ಇದ್ದಾಗಂತೂ ಕ್ರೇಜಿಯಾಗಿರ್ತದೆ ಇದು. ಇಳ್ಕೊಂಡೇನು ಹೋಗ್ಬೋದು, ಬಟ್ ಹತ್ತೋದು ಸ್ವಲ್ಪ ರಗಳೆ. ಅಲ್ಲಿ ಕಾಲ್ದಾರಿಗೆ ಇಲ್ದಾರಿ ಏನು ಕಾಣೋದಿಲ್ಲ. ಇಲ್ಲಿ ಹೋಗಿ ಪ್ರೈವೇಟ್ ಜಾಗಗಳು ಯಾವನ ಗುಂಡು ಹೊಡೆದು ಬಿಟ್ಟರೆ ಅದು ಬೇರೆ ತಲೆನೋವು. ಹಿಂಗೆ ಕಳೆದು ಇದರಲ್ಲಿ ಬಿದ್ದು ಸತ್ತಿಗಿತ್ತು ಹೋದ್ರಂತ ನಮ್ಮನ್ನ ಹುಡ್ಕೋಕ್ಕಂತೂ ಯಾರು ಬರೋಲ್ಲ. ಯಾಕಂದ್ರೆ ನಾವು ಇದ್ದೀವಿ ಅಂತ ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟು. ನಾವು ಹಿಂಗೆ ಊರು ಸುತ್ಕೊಂಡು ಅವ್ರಿಗೆ ಹೇಳೋದೆ ಸುಮ್ಮನೆ ಸುತ್ತಾಡ್ಕೊಂಡಿದ್ರೆ ಇನ್ನೇನಾಗೋದು ಹೇಳಿ ಮತ್ತೆ. ಸೊ ಅಲ್ಲಿ ಫಾಲ್ಸ್ ಆ ಥರ ಕಾಣಿಸ್ತಿದೆ ಅಲ್ಲ, ಬ್ಯಾಕ್ ಸೈಡಲ್ಲಿ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಇದು ಅಂತ. ನೋಡಿಲಿ ಇಷ್ಟ ಇರೋದು ಆ್ಯಕ್ಚುಲಿ. ಬಟ್ ಆಪೋಸಿಟ್ ಸೈಡಲ್ಲಿ ಫಾಲ್ಸು ಹುಚ್ಚು, ಆ ಕಡೆಯಿಂದ ಬೇರೆ ಇದೆಯಾ, ಆಪೋಸಿಟ್ ಸೈಡಲ್ಲಿ ಮಾತ್ರ ಹುಚ್ಚಾಗಿದೆ. ಸೊ ಬನ್ನಿ, ಜಾಸ್ತಿ ಟೈಮ್ ಇಲ್ಲಿ ಕುರಿಯೋದು ಬೇಡ, ನಮ್ಮ ಟಗರು. ಸೊ ಲೆಫ್ಟಿಗೆ ಹೋದರೆ ಕೋಟೆ ಬೆಟ್ಟಕ್ಕೆ ದಾರಿ, ರೈಟ್ ಸೈಡಿಗೆ ಹೋದರೆ ನಾವು ಹೋಗ್ತಿರೋ ಹಿಡನ್ ಜೆಮ್ಮಿಗೆ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಇದೇ ಹಿಡನ್ ಜೆಮ್ಮಿಗೆ ಇವತ್ತು. ಸೊ ಅದ್ರ ಎಕ್ಸಾಕ್ಟ್ ಹೆಸರು ನನಗೂ ಕೂಡ ಗೊತ್ತಿಲ್ಲ ಆಯಿತಾ. ಅದು ಆ್ಯಕ್ಚುಲಿ ಸೂರ್ಲಭಿ ಅಂತ ಹೇಳೋ ಊರಲ್ಲಿ ಇರೋ ಕಾರಣ ನಾವು ಸೂರ್ಲಭಿ ಫಾಲ್ಸ್ ಅಂತ ಕರಿತೀವಿ. ಬೇರೆನಾರು ಇರ್ತದೆ ಅದಕ್ಕೆ. ಬೆಟ್ಟ ಗುಡ್ಡ, ಮರಗಳ ಸಾಲು ನೋಡಿ. ಬರ್ತಾ ರೋಡ್ ಎಷ್ಟು ನ್ಯಾರೋ ಆಯ್ತಾ ಬಂತು ಅಂತ. ನ್ಯೂಟ್ರಲ್ ಇದು ತೆಗಿಯೋರು. ಒಂದು ಕಡೆಯಿಂದ ಮಳೆ, ಇನ್ನೊಂದು ಕಡೆಯಿಂದ ರೋಡ್ ಹಾಳಾಗೋಗಿದೆ, ಇನ್ನೊಂದು ಕಡೆಯಿಂದ ಗೋಪುರ ಹಾಕೊಂಡಿದ್ದೀನಿ, ಮತ್ತಿನ್ನೊಂದು ಕಡೆಯಿಂದ ನನಗೆ ಶೀತ. ವಾಟ್ ಎ ಬ್ಯೂಟಿಫುಲ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಲ್ಲ. ಇನ್ನೊಂದು ಮಜಾ ಹೇಳ್ಬೇಕು ಆ್ಯಕ್ಚುಲಿ ಬೈಕ್ದು.
ರೇರ್ ಬ್ರೇಕ್ ಕ್ಯಾಲಿಬರ್ ಬರ್ತದಲ್ಲ, ಯಾ ಇದೆ. ಸೊ ಇದರಲ್ಲಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕಂದ್ರೆ 2 ಬೋಲ್ಟ್ಗಳು ಬರ್ತದೆ. ಸೊ ಆ ಬೋಲ್ಟಲ್ಲಿ ಒಂದು ಬಿಚ್ಚಿ ಬರ್ತಾ ಇದೆ, ಇನ್ನೊಂದು ಥ್ರೆಡ್ ಹೋಗ್ಬಿಟ್ಟಿದೆ. ಸೊ ಅದು ಬಿಚ್ಚಿ ಬರ್ತಾನೆ ಇಲ್ಲ. ಬ್ರೇಕ್ ಪ್ಯಾಡ್ಸ್ ಆಲ್ರೆಡಿ ಮಣ್ಣು ತಿಂದು ಹೋಗಿದೆ, ಅದು ಏನಿಲ್ಲ. ಚೇಂಜ್ ಮಾಡೋಣ ಅಂತ ಟ್ರೈ ಮಾಡಿದರೆ ಈ ಕಡೆ ಬಿಚ್ಚಿನೂ ಬರ್ತಿಲ್ಲ, ಏನು ಮಾಡಲಿ ಅಂತಲೂ ಗೊತ್ತಿಲ್ಲ. ಸೊ ಯಾರಿಗಾರು ಏನಾರು ಐಡಿಯಾಸ್ ಇದ್ದರೆ ಏನು ಮಾಡ್ಬೋದು, ಹೇಗೆ ಬಿಚ್ಬೋದು ಅಂತ ಏನಾರು ಐಡಿಯಾಸ್ ಇದ್ದರೆ ಒಂಚೂರು ನನಗೆ ಸಜೆಸ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ. ಸೊ ದ್ಯಾಟ್ ನನಗೂ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತು ಆಲ್ಮೋಸ್ಟ್ ಎಷ್ಟೋ ಜನ ನಮ್ಮವ್ರು ತಿಳ್ಕೊಂಡಿರೋರು ನನ್ನ ವೀಡಿಯೋಸ್ ಏನು ನೋಡ್ತಾ ಇರೋದಿಲ್ಲ ಅಂತ ಚೆನ್ನಾಗಿ ಗೊತ್ತು. ಪಾಪ ಹೊಸ ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡ್ತಾ ಇರ್ತಾರೆ. ನಿಮ್ಮಲ್ಲಿ ಯಾರಿಗಾರು ಅದರ ಐಡಿಯಾ ಇದ್ದರೆ ದಯವಿಟ್ಟು ತಿಳಿಸಿ, ಸಹಾಯ ಆಗುತ್ತೆ. ಇನ್ಮೇಲೆ ಗುರು ನಾವೆಲ್ಲ ಹೇಗಿರಬೇಕು ಗೊತ್ತಾ, ಲೈಕ್ ನಾವು ನಮ್ಮವರು ಅಂತ ಹೇಳೋ ಹುಣಸೆಕಾಯಿ ಒಂದು ಸಣ್ಣ ಪುಟ್ಟ ಬಾಂಡಿಂಗ್ ಕೂಡ ಇಟ್ಕೊಳ್ಬಾರ್ದು ಗುರು. ಇಟ್ಕೊಂಡ್ರೆ 100% ಮುಳುಗೋಯ್ತೀವಿ. ನನಗೆ ಈಗ ತುಂಬ ಚೆನ್ನಾಗಿ ಅರ್ಥ ಆಯ್ತದು. ಮುಂಚೆನೂ ಗೊತ್ತಿತ್ತು, ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈಗಂತೂ ಎಕ್ಸ್ಟ್ರೀಮ್ ಲೆವೆಲ್ PhD ಮಾಡಿದಷ್ಟು ನೀಟಾಗಿ ಗೊತ್ತಾಯಿತು. ಯಾವತ್ತದು ಫ್ರೆಂಡ್ಸ್ ಇರಲಿ, ಫ್ಯಾಮಿಲಿ ಇರಲಿ, ಯಾರು ಬೇಕಾದ್ರೂ ಇರಲಿ ಗುರು, ಅಷ್ಟೇ. ಈಗ ರಿಲೇಷನ್ಶಿಪ್ ಅಂತ ಹೇಳ್ಕೊಂಡು ಇರ್ತೀವಲ್ಲ, ಅದೆಲ್ಲ ಒಂದು ದೊಡ್ಡ ಪರದೆಯಲ್ಲಿ ನಡೀತಿರೋ ನಾಟಕ ಅಷ್ಟೇ. ಚೆನ್ನಾಗಿದೆ ಅಲ್ಲ. ನಾವು ಈ ಕ್ಷಣ ಚೆನ್ನಾಗಿದ್ದೀವ, ಖುಷಿಯಾಗಿದ್ದೀವ, ಯಾರೂ ಸಪೋರ್ಟ್ ಇಲ್ಲದಿದ್ದರೂ ಆರಾಮಾಗಿದ್ದೀವ, ಅಷ್ಟೇ ಇಂಪಾರ್ಟೆಂಟು ಲೈಫಲ್ಲಿ. ಯಾರು ಹೆಂಗಾರು ಸತ್ಕೊಳ್ಳಿ ತಿಳ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು. ಏನು ಚೆನ್ನಾಗಿ ಹೇಳಿ. ಸೊ ನಮ್ಮ ಡೆಸ್ಟಿನೇಷನಿಗೆ ಹತ್ರ ಬರೋಕ್ಕಾಯ್ತು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೋಯ್ತಾ 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 ವೆದರ್ ಚೇಂಜ್ ಆಯ್ತಾ ಇದೆ, ಕತ್ಲೆ ಕೂಡ್ತಾ ಇದೆ, ಹುಳ ಕಿರಿಕಿರಿ ಅಂತ ಕಿರಿಕಿರಿ ಮಾಡ್ತಾ ಇದೆ ಕಿವಿಗೆ. ಅಂತೂ ಸ್ವರ್ಗ ಥರ ಇದೆ. ಅದೇ ಅದೊಂದು ಹಾಡಿದೆಲ್ಲ, ಇದೇ ಸ್ವರ್ಗ ಅಂತ ಯೋಚನೆ ಬರ್ತದೆ. ಸೊ ಈಗ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ರೀಸನ್ ಬಂದು ನನ್ನ ಗೋಪ್ರೋದು ಏನು ಸಾಮಗ್ರಿಗಳು ಅಡಾಪ್ಟರ್ ಎಲ್ಲ ಇದೆಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಬ್ಯಾಗ್ ಒಳಗೆ ಹಾಕ್ಕೊಂಡಿದ್ದೀನಿ. ಸೊ ಈಗ ಜಸ್ಟ್ ಗೋಪ್ರೋದು ಇಂಟರ್ನಲ್ ಮೈಕಿಂದ ಮಾತಾಡ್ತಿರೋದು, ಅಥವಾ ನನ್ನ ವಾಯ್ಸ್ ರೆಕಾರ್ಡ್ ಆಯ್ತಿರೋದು. ಈ ಥರ ಇದ್ದಾಗ ತಲೆ ಬಿಸಿ ಇಲ್ಲ ಗುರು. ಮಳೆ ಯಾರು ಬರಲಿ, ಹೊಳೆಲ್ಲ ಯಾರು ಮುಡಿಯುತ್ತೆ. ಬಟ್ ಯಾವ ರೇಂಜಿಗೆ ವಾಯ್ಸ್ ಕ್ಲಾರಿಟಿ ಇರೋದು ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಇನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಮೊಬೈಲಲ್ಲಿ ಟ್ಯಾಬಲ್ಲಿ ನೋಡಬೇಕು. ಸ್ವಲ್ಪ ಫಾಲ್ಸ್ ಚೆನ್ನಾಗಿತ್ತು, ಬಟ್ ಅಲ್ಲಿ ಸಮಾಧಿ ಇರುತ್ತೆ.
ಬೇಡ ಅಂತ ಹೇಳೋದು. ಇದೆಲ್ಲ ತಪ್ಪು. ಸೊ ನಿಮಗೆ ಮತ್ತೊಂದು ಜಲಪಾತ ಅಂತ ಹೇಳೋಕ್ಕಲ್ಲ, ಜರಿ ತೋರಿಸ್ತೀನಿ. ಸೊ ನೋಡಿ, ಸಣ್ಣದಾಗಿದೆ. ಫೋಟೋ ಹೇಗೆ ಚೆನ್ನಾಗಿ ಬರ್ಬೋದು ಅಂತ ತಿಳ್ಕೊಳ್ತೀನಿ. ಅಲ್ಲಿ ಮೊಬೈಲ್ನ ಇಟ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋಣ. ನಾವು ಸೋಲಾರ್ ರೈಡ್ರಲ್ಲ, ಲೋನ್. ಇವತ್ತು ಹಂಗೋ ರೈಡ್ ಬಂದೆ, ಒಂದು ಒಳ್ಳೆ ಫೋಟೋಗಳು ಸಿಕ್ತು. ಸೊ ಈ ಜಾಗ ಎಲ್ಲಿ ಏನು ಕತೆ ಅಂತೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಕೊಡ್ಬೋದು. ನಾನು ಈಚೆ ಹೋದನು ವಾಪಸ್ ತಿರುಗಿಸಿ ಈಚೆ ನಿಲ್ಸಿರೋದು ಈಗ ಗಾಡಿನ. ಇನ್ನು ಹೊರಡೋಣ. ನನ್ನ ವಾಯ್ಸ್ ಆ್ಯಕ್ಚುಲಿ ತುಂಬ ಕಮ್ಮಿ ಕೇಳ್ಬೋದು. ರೀಸನ್ ಬಂದು ಮಳೆ ಕಾರಣದಾಗಿ ನಾನು ಮೈಕ್ನ ತೆಗೆದಿಟ್ಟಿದ್ದೀನಿ, ಅದಕ್ಕೆ ಹಾಗೇ ಇನ್ಬಿಲ್ಟಲ್ಲಿ ಮಾತಾಡ್ತಿರೋದು. ಹೊರಡೋಣ. ನೋಡಿ ಇಲ್ಲಿ ಅಂತೂ ಗರ್ಗಂದೂರು ಸೇತುವಲ್ಲಿದ್ದೀನಿ. ನನ್ನ ವಾಯ್ಸ್ ಎಲ್ಲಿಂದ ಕೇಳಿಸ್ತದೆ ಏನು ಕತೆ ಗೊತ್ತಿಲ್ಲ, ಹಂಗೆ ರಾಗಿ ಹಿಡ್ಕೊಂಡಿದ್ದೀನಿ ಅಷ್ಟೇ ಗೋಪ್ರೋನ. ಸೊ ಮುಂಚೆ ಆ್ಯಕ್ಚುಲಿ ಇಲ್ಲಾಗೆ ಜೀಪಲ್ಲಿ ಹೋಗ್ಬೋದಿತ್ತು ನಮ್ಮ ಮನೆಗೆ, ಒಳ್ಳೆ ಸೈಡಲ್ಲೇ ಹೋಗ್ಬೋದಿತ್ತು. ಈಗೆಲ್ಲ ರೋಡ್ ಮಣ್ಣು ತಿಂದು ಹೋಗಿದೆ ಅದು. ಇಲ್ಲಿ ಈ ಸಣ್ಣ ಸೇತುವೆ, ಇದು ಹಳೆ ಸೇತುವೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ನೋಡೋಕ್ಕೆ ಈ ಥರ ಕಾಣಿಸಿದ್ರು ಕೂಡ ಆಲ್ಮೋಸ್ಟ್ ಒಂದು 40 ಅಡಿ ಗುಂಡಿ ಇರ್ಬೋದು. ಅಲ್ಲಿ ಜಾಸ್ತಿನೇ ಇರ್ತದೆ. ವೇಸ್ಟ್ ಬಂದು ನಿಂತಿರೋದು ನೋಡಿ ಅವಸ್ಥೆ. ನಮ್ಮ ಟಗರುಪಟ್ಟಿ. ಸೊ ಆಲ್ಮೋಸ್ಟ್ 1 ಅವರ್ ಇಲ್ಲ ಸ್ಪೆಂಡ್ ಮಾಡಿದೆ ಸುಮ್ಮನೆ ಆಚೆ ಈಚೆ. ಇಲ್ಲಿಂದ ಅಲ್ಲಿ ಗಂಟೆ ನಡೆಯೋದು, ಅಲ್ಲಿಂದ ಇಲ್ಲಿ ಗಂಟೆ ನಡೆಯೋದು. ಇನ್ನು ಹೊರಟು ಶುಂಠಿಕೊಪ್ಪದಲ್ಲಿ ಹೋಗಿ ಊಟ ಮಾಡೋಣ. ಎಲ್ಲಿ ಮಾಡಲಿ ಗೊತ್ತಿಲ್ಲ. ಶುಂಠಿಕೊಪ್ಪದಲ್ಲಿ ಒಳ್ಳೆ ರೆಸ್ಟೋರೆಂಟ್ ನನಗಂತೂ ಗೊತ್ತಿಲ್ಲ, ನೋಡೋಣ ಏನು ಮಾಡೋದು ಅಂತ. ಇಲ್ಲಿ ಮಾತ್ರ ಜಾಗ ಚೆನ್ನಾಗಿತ್ತಾಯ್ತಾ, ಎಲ್ಲ ವೇಸ್ಟ್ಗಳು ಹಾಕಿ ಹಾಳು ಮಾಡಿ ಇಟ್ಟಿದ್ದಾರೆ. ಎಲ್ಲ ಹೊಟ್ಟೆಗೆ ಅದು ಏನು ಸಾವು ತಿಂತಾರೆ ದೇವರಿಗೆ ಗೊತ್ತು. ಎಷ್ಟು ಒಳ್ಳೆ ಜಾಗ ಇದು ನೋಡಿ. ಕೆಳಗೆ ಏನು ಮಾಡೋದು, ಮಾಡೋಣ ಬನ್ನಿ.